ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಟೆಕ್ ಇನ್ ಸಮಾಚಾರ್. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದ ನಂತರ ಅಭಿವೃದ್ಧಿಗಳು ಗರಿಕೆದರ್ತಾ ಇರೋದು ಸತ್ಯದ ಸಂಗತಿ. ಇದಕ್ಕೆ ಪುಷ್ಟಿ ಎಂಬಂತೆ ಮೊನ್ನೆ ಪ್ರಧಾನಿಯವರು ಉದ್ಘಾಟನೆ ಮಾಡಿರುವ 2700 ಕೋಟಿ ರೂಪಾಯಿಯ ಟನಲ್. ಯಾವುದು ಈ ಟನಲ್, ಎಲ್ಲಿದೆ, ಇಷ್ಟೊಂದು ಖರ್ಚಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ನಾವು ಮಾತಾಡ್ತಿರೋದು ಇದೇ ಟನಲ್ ಬಗ್ಗೆ. ಈ ಟನಲ್ ನ ಸೋನ್ಮಾರ್ಗ್ ಟನಲ್ ಅಂತ ಕರೀತಾರೆ. ಇದು ಜಮ್ಮು ಕಾಶ್ಮೀರದ ಗಂದೇರ್ಬಾಲ್ ಡಿಸ್ಟ್ರಿಕ್ಟ್ ಪರಿಧಿಯಲ್ಲಿ ಬರುತ್ತೆ. ಈ ಟನಲ್ ಗಗನಗಿರಿ ಮತ್ತು ಸೋನ್ಮಾರ್ಗ್ಗಳನ್ನ ಸಂಪರ್ಕಿಸುತ್ತೆ. ಇದರ ಒಟ್ಟು ಉದ್ದ 6.5 ಕಿಲೋಮೀಟರ್ ಆದ್ರೆ ಇದು ಸಮುದ್ರ ಮಟ್ಟದಿಂದ 2637 ಮೀಟರ್ಗಳಷ್ಟು ಎತ್ತರದಲ್ಲಿ ನಿರ್ಮಿಸಲಾಗಿದೆ. ಬನ್ನಿ ಈ ಟನಲ್ ನ ಸ್ಪೆಷಾಲಿಟಿ ಏನು ಅಂತ ತಿಳ್ಕೊಳ್ಳೋಣ. ಈ ಟನಲ್ ಅನ್ನ ನ್ಯಾಟಮ್, ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ ಎಂದು ನಿರ್ಮಾಣ ಮಾಡಲಾಗಿದೆ. ಇದು ಸರ್ವ ಋತು ಮಾರ್ಗ ಅಥವಾ ಆಲ್ ವೆದರ್ ಕನೆಕ್ಟಿವ್ ರೋಡ್ ಅಂತ ಕರೀತಾರೆ. ಈ ರಸ್ತೆಯ ಮೇಲೆ ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದಾಗಿದ್ದು, ಈ ರಸ್ತೆಯು 1 ಗಂಟೆಗೆ 1000 ವೆಹಿಕಲ್ ದಟ್ಟಣೆಯನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಈ ರಸ್ತೆಯು ಭಾರತೀಯ ಸೇನೆಯ ಯುದ್ಧೋಪಕರಣಗಳನ್ನು ಗಡಿಗೆ ಸಾಗಿಸುವಲ್ಲಿ ಮಹತ್ವದ ಪಾತ್ರವನ್ನು ನಿಭಾಯಿಸುತ್ತೆ. ಈ ಟನಲ್ ನ್ಯಾಟಮ್ ಮೆಥಡ್ ಇಂದ ಕೊರೆಯಲಾಯಿತು ಅಂತ ಹೇಳಿದ್ನಲ್ಲ, ಈ ನ್ಯಾಟಮ್ ಮೆಥಡ್ ಬಗ್ಗೆ ಒಂಚೂರು ಡೀಟೇಲ್ಸ್ ಕೊಟ್ಬಿಡ್ತೀನಿ. ಟನಲಿಂಗ್ ಮೆಥಡ್ ಅಲ್ಲಿ ಒಟ್ಟು 3 ಮೆಥಡ್ಗಳಿವೆ: ಕಟ್ ಅಂಡ್ ಕವರ್ ಮೆಥಡ್, ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್, ಟನಲ್ ಬೋರಿಂಗ್ ಮೆಥಡ್. ಈ ನ್ಯೂ ಆಸ್ಟ್ರಿಯನ್ ಟನಲ್ ಮೆಥಡ್ ಅಂದ್ರೇನು, ಅದರ ಪ್ರೊಸೆಸ್ ಹೇಗೆ ಅನ್ನೋದು ಒಂಚೂರು ನೋಡ್ಬಿಡೋಣ. ಈ ಮೆಥಡ್ ಅನ್ನು ಗುಡ್ಡಗಾಡು ಪ್ರದೇಶ ಅಥವಾ ಗಟ್ಟಿಕಲ್ಲಿನ ಪ್ರದೇಶದಲ್ಲಿ ಸುರಂಗ ಕೊರೆಯಲು ಬಳಸಲಾಗುತ್ತೆ. ನ್ಯಾಟಮ್ ಮೆಥಡ್ ಅಲ್ಲಿ ಮಷಿನ್ ಮತ್ತು ಎಕ್ಸ್ಪ್ಲೋಸಿವ್ ಗಳನ್ನು ಬಳಸಿ ಸುರಂಗ ಕೊರೆಯುತ್ತಾರೆ. ಮುಖ್ಯವಾಗಿ ಡ್ರಿಲ್ಲಿಂಗ್ ಜಂಬೋ ಮಷಿನ್ ಅನ್ನು ಬಳಸಲಾಗುತ್ತೆ. ಏನ್ ಈ ಮಷಿನ್ ನ ಕೆಲಸ ಅನ್ನೋದಾದ್ರೆ, ಇದು ಡ್ರಿಲ್ ಅನ್ನ ಕೊರೆದು ಆ ಡ್ರಿಲ್ ಒಳಗೆ ಎಕ್ಸ್ಪ್ಲೋಸಿವ್ ಗಳನ್ನ ಇಡುತ್ತೆ. ಆ ಎಕ್ಸ್ಪ್ಲೋಸಿವ್ ಗಳಿಂದ ಆ ಏರಿಯಾನ ಬ್ಲಾಸ್ಟ್ ಮಾಡಿ ಅಲ್ಲಿ ಬಂದಿರುವಂತಹ ಕಲ್ಲು ಮಣ್ಣುಗಳನ್ನ ಹೊರತೆಗೆದು ಆ ಏರಿಯಾನ ಕಾಂಕ್ರೀಟ್ ಮಾಡಿಕೊಳ್ಳಲಾಗುತ್ತೆ. ಭಾರತದ ಹೆಮ್ಮೆಯ ಪ್ರಧಾನಿ ಅಟಲ್ ಜಿ ಅವರ ಹೆಸರಿನಿಂದ ಕರೆಯಲು ಪಡುವ ಅಟಲ್ ಟನಲ್ ನಿರ್ಮಾಣವಾಗಿರುವುದು ಇದೇ ನ್ಯಾಟಮ್ ಮೆಥಡ್ ಇಂದ. ಅದೇ ರೀತಿ ಜಪಾನಿನ ಯಮಾನಾಸಿ ಮೆಗಾಲೇವ್ ಬುಲೆಟ್ ಟ್ರೈನ್ ಟನಲ್ ಕೂಡ ನಿರ್ಮಾಣವಾಗಿರುವುದು ಮತ್ತು ಟರ್ಕಿಯ ಮೌಂಟ್ ಬೋಲು ಟನಲ್ ನಿರ್ಮಾಣವಾಗಿರುವುದು ಇದೇ ನ್ಯಾಟಮ್ ಮೆಥಡ್ ಇಂದ. ಈ ವಿಡಿಯೋ ನೋಡುತ್ತಿರೋರಿಗೆ ಒಂದು ಡೌಟ್ ಬರೋದು ಸಹಜ. ಹಾಗಾದ್ರೆ ಇಲ್ಲಿ ಮೊದಲು ಯಾವುದು ರಸ್ತೆನೇ ಇರಲಿಲ್ವಾ? ನಿಮ್ಮ ಈ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ. ಇಲ್ಲಿ ಒಂದು ಎಕ್ಸಿಸ್ಟಿಂಗ್ ರಸ್ತೆ ಇದೆ, ಆದ್ರೆ ಇಲ್ಲಿ ಉಂಟಾಗುವಂತಹ ಹಿಮಪಾತ ಅಥವಾ ಭೂಕುಸಿತಗಳು ಈ ರಸ್ತೆಯನ್ನ ಕೆಲವಷ್ಟು ದಿನಗಳ ಕಾಲ ಸೇವಾ ವಂಚಿತವಾಗಿಡುತ್ತೆ. ಇವೆಲ್ಲಾ ತೊಂದರೆಗಳಿಗೆ ಇತಿಶ್ರೀ ಹಾಡಲು ಸೋನ್ಮಾರ್ಗ್ ಟನಲ್ ನ ನಿರ್ಮಾಣ ಮಾಡಲಾಗಿದೆ. ಇದು ಗೆಳೆಯರೇ ಸೋನ್ಮಾರ್ಗ್ ಟನಲ್ ನ ಡೀಟೇಲ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.